ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಥರ್ಸ್ಡೇ ವ್ಲಾಗ್. ಇವತ್ತು ಬಂದು ನಮ್ಮದು ಜಮೀನಲ್ಲಿ ವರ್ಕ್ ಏನಿತ್ತು ಅಂದರೆ ಕಣ ಏನದನ್ನು ಲೆವೆಲ್ ಮಾಡಿದ್ವಿ, ಅದೆಲ್ಲ ಫುಲ್ಲು ಡ್ರೈ ಆಗಿಬಿಟ್ಟು ಮಣ್ಣೆಲ್ಲ ನೀಟಾಗಿ ಮೇಲೆ ಬಂದಿತ್ತು. ಅದನ್ನು ನೀಟಾಗಿ ಗುಡಿಸೋಣ ಅಂದ್ಕೊಂಡು ಗುಡಿಸಿದ್ವಿ. ಅದೇ ನೀಟಾಗಿ ಒಂದು ಕಡೆ ಎಲ್ಲ ಮಣ್ಣನ್ನು ತಗೊಂಡು ಬಂದು ಅದನ್ನು ಮರದಲ್ಲಿ ಎತ್ತಾಕಿ ಫುಲ್ ಕಣ ಎಲ್ಲ ಗುಡಿಸಿ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಅದನ್ನು ಈಗ ನೆಕ್ಸ್ಟು ಸಾರಿಸ್ಬೇಕು ಅಷ್ಟೇ ಸಗಣಿಲಿ. ನೆಕ್ಸ್ಟ್ 1-2 ಟೈಮ್ಸ್ ಸಾರಿಸಿದ್ರೆ ಫುಲ್ ಕಣ ರೆಡಿ ಆಗಿಬಿಡುತ್ತೆ. ಇನ್ನು ಮತ್ತೆ ಅದನ್ನು ಭತ್ತನ ತೊಗೊಂಡು ಬಂದು ಕಣಕ್ಕೆ ಹಾಕ್ಬೋದು ಡೈರೆಕ್ಟಾಗಿ. ಕಣ ರೆಡಿ ಮಾಡೋ ಕೆಲಸ ಇನ್ನೆರಡು ಸಲ ಸಾರಿಸಿದ್ರೆ ಮುಗ್ದೋಗುತ್ತೆ. ಇದು ನಮ್ಮದು ಕೋಳಿ ಮರಿ ಮಾಡೋದಕ್ಕೆ ಕೂತಿದೆ. ಇನ್ನೊಂದು 3 ಡೇಸ್ಗೆಲ್ಲ ಮರಿ ಮಾಡುತ್ತೆ. 25th ಕೂರಿಸಿದ್ವಿ, ಇನ್ನು 15th ಮರಿ ಮಾಡುತ್ತೆ. ಹಾಗಾಗಿ ಒಂದು ಸಲ ಚೆಕ್ ಮಾಡೋಣ ಅಂತ, ಯಾಕಂದರೆ ತುಂಬ ದಿನ ಕೋಳಿಗಳು ಒಂದೇ ಕಡೆ ಕೂತಿರೋದ್ರಿಂದ ಅಲ್ಲಿ ಕೋಳಿ ಏನು ಆಗಿರುತ್ತೆ. ಹಾಗಾಗಿ ಅದನ್ನು ಆಗಾಗ ಸ್ವಲ್ಪ ಚೆಕ್ ಮಾಡ್ತಾನೆ ಇರಬೇಕಾಗುತ್ತೆ. ಹಾಗಾಗಿ ಚೆಕ್ ಮಾಡಿದೆ, ಅದೇ ಯಾವ ಥರ ಕೋಳಿ ಏನೂ ಆಗಿಲ್ಲ. ನಮ್ಮನೆಯ ಒಂದು ಹೊಸ ಮೆಂಬರು, ಹಳೆ ಮೆಂಬರು, ಹೊಸ ಮೆಂಬರ್ ಅಲ್ಲ, ಇದರ ಹೆಸರು ಡಾಲಿ ಅಂತ. ಇದು ಬಂದ್ಬಿಟ್ಟು ಪಿಟ್ಬುಲ್ಲಲ್ಲಿ ಬುಲ್ಲಿ ಇದು ಹೆಸರು. ಈ ನಾಯಿ ಬಗ್ಗೆ ತುಂಬ ಕೆಟ್ಟದಾಗಿ ಹೇಳ್ತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ, ಆದರೆ ನಮಗೆ ಹಂಗೆ ಅನಿಸಲ್ಲ. ತುಂಬ ಅಗ್ರೆಸಿವ್ ಇರುತ್ತೆ, ಕಚ್ಚುತ್ತೆ, ಸಾಕಿದವ್ರನ್ನೇ ಸಾಯಿಸುತ್ತೆ, ಏನೇನೋ ಊಹಾಪೋಹಗಳು ಇದ್ದಾವೆ. ಅದ್ರ ಬಗ್ಗೆ ನಮಗೇನು ಹಂಗೆ ಅನಿಸಲ್ಲ. ನಮ್ಮ ಜೊತೆ ಭಾರಿ ಫ್ರೆಂಡ್ಲಿಯಾಗಿ, ನಮ್ಮ ಜೊತೆ ಮನೆಯವ್ರ ಜೊತೆ ತುಂಬ ಚೆನ್ನಾಗಿದೆ. ಹೊರಗಡೆಯಿಂದ ಬಂದವರಿಗೆ ಸ್ವಲ್ಪ ಹೆದರಿಸುತ್ತೆ, ಭಯಪಡಿಸುತ್ತೆ. ಅಷ್ಟೊಂದು ಬಿಟ್ಟರೆ ನಾಯಿ ಅಂದಮೇಲೆ ಹೊರಗಡೆ ಇರೋರು ಭಯ ಪಡಿಸ್ಲೇಬೇಕು ಅಂತಲೇ ನಾಯಿ ಸಾಕೋದು. ಒಂದೇ ಮನೆ ಹೊರಗಡೆ ಇರೋದ್ರಿಂದ ಈ ನಾಯಿ ಸಾಕಿದ್ದೀವಿ. ಇದಕ್ಕೆ ಫುಡ್ಡನ್ನು ಹಾಲು ಅನ್ನ ಹಾಕ್ತಿದ್ದೀವಿ, ಆಮೇಲೆ ಮೊಟ್ಟೆ ಹಾಕ್ತಿದ್ದೀವಿ. ಹಾಲು ಅನ್ನ ಮೊಟ್ಟೆ ಚೆನ್ನಾಗಿ ಹೊಟ್ಟೆ ತುಂಬ ಹಾಕ್ತೀವಿ. ನಾನ್ ವೆಜ್ ಅಂತ ಜಾಸ್ತಿ ಹಾಕಲ್ಲ. ನಾನ್ ವೆಜ್ ಜಾಸ್ತಿ ಹಾಕಿದರೆ ಅಗ್ರೆಸಿವ್ ಆಗುತ್ತೆ, ಅದಕ್ಕೆ ನಾನ್ ವೆಜ್ ಜಾಸ್ತಿ ಹಾಕಲ್ಲ. ಈ ಬ್ರೀಡಿಗೆ ವ್ಯಾಕ್ಸಿನ್ನ ರೆಗ್ಯುಲರಾಗಿ ಹಾಕ್ಸ್ತಾನೆ ಇರಬೇಕು. ಯಾವ್ಯಾವ ಡಾಕ್ಟ್ರು ಸಲಹೆಯಂತೆ ಯಾವ್ಯಾವ ವ್ಯಾಕ್ಸಿನ್ ಇರುತ್ತೆ ಅದನ್ನೆಲ್ಲ ರೆಗ್ಯುಲರಾಗಿ ಹಾಕ್ಸ್ತೀವಿ. ಈ ಬ್ರೀಡು ತುಂಬ ಸೆನ್ಸಿಟಿವ್ ಇರೋದ್ರಿಂದ ಇದನ್ನು ಮೇಂಟೆನೆನ್ಸ್, ಕ್ಲೀನಿಂಗು, ಇದಕ್ಕೆ 2 ದಿನಕ್ಕೊಂದು ಸಲ ನೀಟಾಗಿ ಸ್ನಾನ ಮಾಡಿಸ್ಬೇಕು ಸೋಪ್ ಹಾಕಿ. ಅದ್ರದ್ದು ಸೋಪ್ ಏನಿದೆ ಅದನ್ನು ಸ್ನಾನ ಮಾಡಿಸೋ ಸೋಪ್ ಸಿಗುತ್ತೆ ಮೆಡಿಕಲಲ್ಲಿ, ಸ್ನಾನ ಮಾಡಿಸ್ಬೇಕು. ಮತ್ತು ಇದು ಗೂಡನ್ನು ಕ್ಲೀನ್ ಮಾಡ್ತಿರ್ಬೇಕು ಅವಾಗವಾಗ. ಈ ವೆದರಿಗೆ ಇದು ನಾಯಿ ಬಂದ್ಬಿಟ್ಟು ಫಾರಿನ್ ಕಂಟ್ರಿದಲ್ಲ, ಹಂಗಾಗಿ ನಮ್ಮ ವೆದರಿಗೆ ಇದು ಹೊಂದ್ಕೋಬೇಕು ಅಂದರೆ ಇಲ್ಲಿ ಸ್ವಲ್ಪ ಸೆನ್ಸಿಟಿವ್ ಆಗಿರುತ್ತೆ ಅದರ ಚರ್ಮ ಎಲ್ಲವ. ಈ ವೆದರಿಗೆ ಹೊಂದ್ಕೊಂಡಂಗೆ ಅದಕ್ಕೆ ಸೂಕ್ತವಾಗಿ ಸ್ನಾನ ಮಾಡಿಸಿ ಮೇಂಟೆನೆನ್ಸ್ ಮಾಡಬೇಕು ಅದನ್ನು. ಈ ನಮ್ಮ ಡಾಲಿ ಇರೋದ್ರಿಂದ ನಮಗೆ ತುಂಬ ಸೇಫ್ಟಿ ಇದೆ. ಇಲ್ಲಿ ಒಂದೇ ಮನೆ ಇರೋದ್ರಿಂದ ಸೇಫ್ಟಿ ನಮಗೆ ಚೆನ್ನಾಗಿದೆ. ಇವಾಗಿನ ಕಾಲದಲ್ಲಿ ಹೊರಗಡೆ ಮನೆಗೆ ನುಗ್ಗೋದು, ಕಳ್ಳರು ಹೊಡೆಯೋದು ಇಲ್ಲೆಲ್ಲ ನಮ್ಮ ಸೈಡೆಲ್ಲ ನಡೀತಿದ್ದಾವೆ. ಹಾಗಾಗ್ಬಿಟ್ಟು ನಾವು ಇದನ್ನು ತಗೊಂಡು ಬಂದು ಸಾಕಿದ್ವಿ. ಚೆನ್ನಾಗಿದೆ ಸೇಫ್ಟಿ ನಮಗಿಲ್ಲಿ ಈಗ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಹಾಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.